ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದು ಹಬ್ಬದ ಹಬ್ಬ ಆದ ಬೆಳಗ್ಗೆಗೆ ಹೋಗಿದ್ದು ನಾವು. ಇವ್ರ ಫ್ರೆಂಡು ಅವ್ರ ಊರಲ್ಲಿ ಹಬ್ಬ ಅಂತ ಕರೆದಿದ್ರು. ಸೊ ನಾವು ಅವತ್ತೊಂದು ದಿನ ಹೋಗೋಕ್ಕಾಗಲಿಲ್ಲ, ಇವ್ರಿಗೆ ಕೆಲಸ ಸ್ವಲ್ಪ ಬ್ಯುಸಿ ಇದ್ದರು ಅಂತ ಅಂದ್ಬಿಟ್ಟು. ಸೊ ಬೆಳಗ್ಗೆಗಾದರೂ ಹೋಗೋಣ ಅಂತ ಅಂದ್ಬಿಟ್ಟು ನಾವು 7:30 ಅಷ್ಟರಲ್ಲೇ ಮೈಸೂರು ಬಿಟ್ವಿ. ಇದು ಮಂಡ್ಯ ಹತ್ರ ಕೌಡ್ಲಕೊಪ್ಪ ಅಂತ ಬರುತ್ತೆ, ಅದರಿಂದ ಮುಂದೆ ಕಲ್ಲಳ್ಳಿ ಅಂತ. ಈ ಊರಿಗೆ ಒಂದ್ಸಲ ಬೆಳಗ್ಗೆ ಒಂದ್ಸಲ, ಸಂಜೆ ಒಂದ್ಸಲ ಬಸ್ ಬರುತ್ತಂತೆ, ಅಷ್ಟೇ. ಬಸ್ ಸೌಕರ್ಯನೂ ಜಾಸ್ತಿ ಇಲ್ಲ, ಬಟ್ ನೆಟ್ವರ್ಕ್ ಅಂತೂ ಇನ್ನೂ ಸಿಗಲ್ಲ. ಇದರಲ್ಲಿ 90% ಇರೋ ಜನಗಳೆಲ್ಲ ಬ್ಯಾಂಗ್ಳೂರಲ್ಲಿ ಸೆಟ್ಲಾಗಿರೋದು. ಹಬ್ಬ ಹರಿದಿನ ಬಂದರೆ ಮಾತ್ರ ಇವ್ರು ಬರೋದಂತೆ ಇಲ್ಲಿ, ಈ ಥರ ಎಲ್ಲ ಜನಗಳು ಸೇರೋದು. ಹಾಗೆಯೇ ಮನೆಗೆ ನಾವು 10:30 ಅಷ್ಟರಲ್ಲೇ ಹೋದ್ವಿ. ಬೇಗನೆ ಹೋದ್ವಲ್ಲ ಅಂತ ಅಂದ್ಬಿಟ್ಟು ಅವ್ರು ಅಡುಗೆ ಮಾಡ್ತಾಯಿದ್ರು. ಇವ್ರ ವೈಫು ಹೆಲ್ಪ್ ಮಾಡಲಾ ಅಂದೆ, ಏನು ಬೇಡ ಅಂದರು. ಸೊ ಇವರು ತೋಟಕ್ಕೆ ಹೋಗಿ ಎಳ್ನೀರು ಕುಡ್ಕೊಂಡು ಅಲ್ಲೆಲ್ಲ ನೀರಿದೆ ಆಟ ಆಡ್ಕೊಂಡು ಬರೋಣ ಬನ್ನಿ ಅಂತ ಕರ್ಕೊಂಡೋದ್ರು. ನಂಗೆ ನಿಜವಾಗ್ಲೂ ನನಗೂ ಇಷ್ಟ, ನನ್ನ ಮಗನಿಗೂ ಇಷ್ಟ. ನೀರು ಮಣ್ಣು ಅಂದರೆ ನನ್ನ ಮಗನಿಗೆ ತುಂಬ ಇಷ್ಟ, ಅದರಲ್ಲೂ ಎಳ್ನೀರು ಅಂದರೆ ಅವ್ನಿಗೆ ತುಂಬ ಇಷ್ಟ. ಇಲ್ಲಿ ಮಾಮೂಲಿ ತೊಗೊಂಡು ಕುಡ್ದಾಗ್ಲೇ ಮಿನಿಮಮ್ 2 ಎಳ್ನೀರಾದರೂ ಅವ್ನು ಕುಡಿತಾನೆ. ಇವ್ರ ಫ್ರೆಂಡ್ ಆಮೇಲೆ ತುಂಬ ಹೈಟ್ ಹೋಗ್ಬಿಟ್ಟಿತ್ತು, ಎಡಿಸ್ತಾನೂ ಇರಲಿಲ್ಲ. ಹಂಗೂ ಹೆಂಗೋ ಸಾಹಸ ಮಾಡಿ ಅವ್ರ ಫ್ರೆಂಡು ಕಿತ್ತರು. ನನ್ನ ಮಗನೇ 2.5 ಅಷ್ಟು ಕುಡ್ದ. ಹಾಗೇ ನಾನು ಕುಡ್ಕೊಂಡು ನಾವು ಅವ್ರ ಮಗುನೂ ಕರ್ಕೊಂಡು ಹೋಗಿದ್ವಿ. ಅವ್ರಿಗೆಲ್ಲ ಅಂದರೆ ಎಳ್ನೀರು ಕುಡ್ದು ಅಭ್ಯಾಸ, ಅದು ಇದು ಒಳ್ಳೆ ವಾತಾವರಣ ಎಲ್ಲ ಅವ್ರು ಅಡ್ಜಸ್ಟ್ ಆಗಿರ್ತಾರಲ್ಲ. ಅವಳು ಅಷ್ಟೊಂದೇನು ಎಳ್ನೀರು ಕುಡಿಲಿಲ್ಲ. ನನ್ನ ಮಗ ನೋಡಿ ಎಳ್ನೀರು ಅಂತ ಅಂದರೆ ಎಷ್ಟು ಕುಡಿತಾನೆ ಗೊತ್ತಾ, ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದ ಅಂದರೆ ಅವನು ತುಂಬಾ ಖುಷಿಯಾಗಿದ್ದ. ಹಂಗೇ ಮಂಡ್ಯ ಸೈಡಿಂದನೇ ಹೋಗಿರೋದ್ರಿಂದ ಇನ್ನೇನು ನಮ್ಮ ಮನೆಗೆ 1-2 ಕಿಲೋಮೀಟ್ರ್ ಅಷ್ಟೇ ಇದ್ದಿದ್ದು. ನಮ್ಮಮ್ಮಂಗೆ ಬೇರೆ ಹುಷಾರಿರಲಿಲ್ಲ. ನಾನು ಅಂದರೆ ಶಾಪಿಗೆ ತೋರಿಸ್ಕೊಂಡಿದ್ರು, ಹೆವಿ ಗ್ಯಾಸ್ಟ್ರಿಕ್ ಆಗಿದೆ ನಮ್ಮಮ್ಮಂಗೆ. ಅದರಿಂದ ಗ್ಯಾಸ್ಟ್ರಿಕ್ ಅಲ್ವಾ ಅಂತ ಅಂದ್ಬಿಟ್ಟು ನಾವು ವಾಪಸ್ ಬರಬೇಕಾದ್ರೆ ಹೆವಿ ಬಿಸಿಲಿರತ್ತೆ ಅಂದ್ಬಿಟ್ಟು ಸಂಜೆ 4:30 ಹಂಗೆ ನಾವು ಹೊರಟ್ವಿ ಇವ್ರ ಫ್ರೆಂಡ್ ಮನೆಯಿಂದ. ಹಂಗೆ ಬರಬೇಕಾದ್ರೆ ಎಷ್ಟೇ ಆದರೂ ಅಮ್ಮನ ಮನೆಗೆ ಮನಸ್ಸು ಎಳೆಯುತ್ತಲ್ವ, ಹಂಗೆ ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಹಂಗೆ ಮಂಡ್ಯಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಇಲ್ಲಿ ನೀರಲ್ಲೇ ನನ್ನ ಮಗ 11 o'clock 1:30 ನೀರಲ್ಲೇ ಆಟ ಆಡ್ಕೊಂಡು ನಿಂತಿದ್ದ. ಇಲ್ಲಿ ಸ್ವಲ್ಪ ನೀರು ಕಮ್ಮಿ ಇತ್ತು ಅಂತ ಅಂದರು. ಅದರಿಂದ ಇನ್ನೊಂದು ಹೊಳೆ ಇರತ್ತಲ್ಲ, ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿ ಕರ್ಕೊಂಡೋದ್ರು. ನಾವು 1 ಗಂಟೆ ಅಷ್ಟರಲ್ಲೇ ಅಡುಗೆ ರೆಡಿಯಾಗಿದೆ ಬನ್ನಿ ಅಂತ ಕರೆದ್ರು ಅವರು. ನನ್ನ ಮಗನಿಗಂತೂ ನೀರಿಂದ ಎದ್ದು ಬರೋಕ್ಕೆ ಮನಸ್ಸೇ ಇಲ್ಲ, ಅಷ್ಟೊಂದು ನೀರಲ್ಲೆಲ್ಲ ಕುಣಿದಾಡ್ತಿದ್ದ. ನಿಜವಾಗ್ಲೂ ನನಗಂತೂ ಯಾರು ಯಾವ ಥರ ಕಮೆಂಟ್ ಮಾಡಿದ್ರು ಓಕೆನೇ, ಏನು ಅಂದ್ಕೊಂಡ್ರು ಓಕೆನೇ. ನನಗೆ ಹಳ್ಳಿ ವಾತಾವರಣ ಅಂದರೆ ನನಗೆ ಸಖತ್ ಅಂದರೆ ಸಖತ್ ಇಷ್ಟ. ನಾನು ನಿಜವಾಗ್ಲೂ ನನ್ನ ಹಸ್ಬೆಂಡ್ಗೂ ಹೇಳ್ತಿರ್ತೀನಿ, ಹಳ್ಳಿ ವಾತಾವರಣದಲ್ಲೇ ಆರಾಮಾಗಿರ್ಬೋದು, ಏನಾದರೂ ಬಿಸ್ನೆಸ್ ಮಾಡ್ಕೊಂಡು ಇರೋಣ ಬನ್ನಿ, ಸಿಟಿನೇ ಬೇಡ ನನಗೆ ಅಂತ ಅವಾಗವಾಗ ಅವ್ರಿಗೆ ಆ ಥರ ಹೇಳ್ತಾ ಇರ್ತೀನಿ. ಅನ್ಬೇಕು ಹಂಗೆ ಬನ್ನಿ. ಫಿಶ್ ಎಲ್ಲ ಆಯ್ತಾ, ಹಿಡ್ಕೊಂಡು ಬಾ, ನನಗೆ ಬೇಯಿಸೋಣ. ಓ ಕೊಡಿ ನನಗೆ, ಯಾಕೆ ಮಣ್ಣು ನಾನು ಆಟ ಆಡ್ತೀನಿ, ಕೊಡು. ನೀನು ಹಾಗೆಯೇ ಮನೆಗೆ ಹೋದ್ವಿ. ಇಲ್ಲಿ ನನ್ನ ಮಗ ಸುಮಾರು ಹೊತ್ತು ಆಟ ಆಡ್ದ. ಅದಾದಮೇಲೆ ಮನೆಗೆ ಹೋದ ತಕ್ಷಣ ಸ್ವಲ್ಪ ಹೊತ್ತು ಮಾತಾಡಿಕೊಂಡು, ಇದು ಫುಲ್ ಹಳೆ ಮನೆ, ಯಾಕೆಂದರೆ ಸುಮ್ಮನೆ ಇಲ್ಲೂ ಮನೆಯವರು ಬ್ಯಾಂಗ್ಳೂರಲ್ಲಿ ಸೆಟ್ಲಾಗಿರೋದು, ಸುಮ್ಮನೆ ಇಲ್ಲೂ ಮನೆ ಕಟ್ಸಿದ್ರೆ ವೇಸ್ಟ್ ಅಲ್ವಾ ಅಂದ್ಬಿಟ್ಟು ಇರೋದ್ರಿಂದ ಅಲ್ಲಿ ನೀರಂತೆ ಕೊಡು ಮಮ್ಮಿ. ಇದೆಯಾ ಪಾಪ ನೋಡಕ್ಕೆ ಬಂದವ ನನ್ನ ಮನಗಿದೆ. ಫೇಮಸ್ ಕೊಬ್ಬರಿ ಕಾಯಿ ಮಿಠಾಯಿ ಅದನ್ನು ತಗೊಂಡು ಮನೆಗೆ ಬಂದ್ವಿ. ಅದಾದಮೇಲೆ ನಮ್ಮ ಅಮ್ಮನ ಅವರು ಒಂದ್ಸತಿ ತೋರಿಸಿದ್ರು, ಯಾಕೋ ಸರಿ ಹೋಗಲಿಲ್ಲ ಅಂತ ಅಂದ್ಬಿಟ್ಟು ನೆಕ್ಸ್ಟು ನಾವು ಶಾಪಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಶಾಪ್ಗೆ ಹೋಗಿ ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಪ್ಲೀಸ್ ಸಪೋರ್ಟ್.